ಹಿಂಗೆ ಮ್ಯಾಚ್ ಮಾಡಿಬಿಟ್ಟಿದ್ದೀನಿ. ಬಟ್ ಆದರೆ ಇದನ್ನು ನಿಮಗೆ ಇಟ್ಕೊಳ್ಳೋದಕ್ಕೆ ಒಂದು ಗ್ಯಾಪ್ನ ಮಾಡೋದಕ್ಕೆ ಭಾಳ ಕನ್ಫ್ಯೂಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಆದರೆ ಅದಕ್ಕೆ ನಿಮಗೆ ಭಾಳ ತುಂಬ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಇವಾಗ ನಮ್ಮಲ್ಲಿ ಇವಾಗ 4 ಸ್ಟಡ್ ಇದೆ, ಕರೆಕ್ಟ್ ಅಲ್ಲ? ಇಲ್ಲಿ 4 ಸ್ಟಡ್ ಇದೆ. ಏನು ಮಾಡಿದರೆ ಕೆಳಗಡೆ ಇರೋದು 2 ರಿಂಗ್ನ ಇದು 2ಕ್ಕೆ ಸೆಟ್ ಮಾಡಿ, ಮೇಲೆ ಇರೋದು 2 ರಿಂಗು ಇಲ್ಲಿ ಮೇಲಕ್ಕೆ ಸೆಟ್ ಮಾಡಿಬಿಡಿ. ಓಕೆನಾ? ಇವಾಗ ನೀವು 4 ರಿಂಗು 4 ಸೆಟ್ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಭಾಳ ಈಸಿ ಇರುತ್ತೆ, ಯಾವಾಗಲೂ ನಿಮಗೆ ಗೊತ್ತಾಗುತ್ತೆ, ಟೆನ್ಷನ್ ಇರಲ್ಲ. ಅಂದರೆ ಫಸ್ಟ್ ರಿಂಗ್ ಇಲ್ಲಿ, ಸೆಕೆಂಡ್ ರಿಂಗ್ ಇಲ್ಲಿ ಆಯಿತು ಅಂದರೆ ಟಾಪ್ 2 ಇಲ್ಲಿ, ಟಾಪ್ 1 ಇಲ್ಲಿ, 4 ರಿಂಗನ್ನ ನೀವು ಇಲ್ಲಿ ಈಸಿಯಾಗಿ ಸೆಟ್ ಮಾಡಿಬಿಡಿ. ಬೇರೇನಿಲ್ಲ, ಎಕ್ಸಾಂಪಲ್ ಈಗ ಸೆಟ್ ಮಾಡಿಬಿಟ್ರೆ ನಿಮಗೆ ಭಾಳ ಈಸಿ ಇರುತ್ತೆ. ಓಕೆನಾ? ಅಂತ ಆಟೋಮೆಟಿಕ್ಕಾಗಿ 120 ಡಿಗ್ರಿಯಲ್ಲಿ ಇರುತ್ತೆ. ಓಕೆನಾ ಅಂತ. ಬಟ್ ಇವಾಗ ಹಿಂಗೆ ಮಾಡಿದ್ದೀವಿ. ಬಟ್ ಹಿಂಗಾಗಿ ಅಷ್ಟೇ ಏನು ಮಾಡಬೇಕಂದ್ರೆ ನಾವು ಇದು ಪಿಸ್ಟನ್ ಹಾಕೋಕ್ಕೆ ಮುಂಚೆ ಒಂದು ಕೆಲವು ವಿಷಯ ನಿಮ್ಗೆ ಹೇಳ್ಕೊಡ್ಬೇಕು ಅಂತ. ಓಕೆನಾ? ಅಂತ ಇವಾಗ ಪಿಸ್ಟನ್ ಅಸೆಂಬ್ಲಿಂಗ್ ಆಯಿತು ಅಂತ, ಅದು ನನ್ನ ರಿಂಗ್ಸ್ ಬಗ್ಗೆ ನಾನು ಇನ್ನೊಂದು ಸರ್ತಿ ಮಾಡೋಣ. ಇಲ್ಲಿ ಇದ್ರ ಹಾಕೋಕ್ಕೆ ಮುಂಚೆ ನೀವು ಮಾಡ್ಬೇಕಾದ್ರೆ ಅಂದರೆ ಫಸ್ಟು ನಾವು ಒಳಗಡೆ ಆಯಿಲ್ ಹಾಕಿಲ್ಲ, ಕರೆಕ್ಟ್ ಅಲ್ವಾ? ಬಟ್ ಅದು ಯಾಕೆ ಆಯಿಲ್ ಹಾಕಿಲ್ಲ ಅಂತಂದರೆ ನಾವು ಪೇಸ್ಟ್ ಹಾಕ್ತಾಯಿದ್ವಿ. ಆಯಿಲ್ ಇತ್ತಂದರೆ ಅಲ್ಲಿ ನಿಮ್ಗೆ ಆಯಿಲ್ ಹೋಯ್ತಂದರೆ ಮತ್ತೆ ನಿಮಗೆ ಲೀಕೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ನಾವು ಆಯಿಲ್ ಹಾಕಿಲ್ಲ. ಬಟ್ ಇವಾಗ ನಾವು ಆಯಿಲ್ನ ಹಾಕಬೇಕು. ಬಟ್ ಇವಾಗ ಆಯಿಲ್ ಪಂಪ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನಾನು ಹೆಡ್ ಅಸೆಂಬ್ಲಿ ಮಾಡಿದ ಮೇಲೆ ನಿಮಗೆ ಆಯಿಲ್ ಪಂಪಿಂದ ನಿಮಗೆ ತೋರಿಸ್ತೀನಿ. ಓಕೆನಾ ಅಂತ ನೋಡಿ, ಇಲ್ಲಿ ಆಯಿಲ್ ಪಂಪ್ ಕೂತ್ಕೊಳ್ಳುತ್ತೆ. ಬಟ್ ನಮಗೆ ತೋರಿಸ್ತೀನಿ. ಬಟ್ ಇಲ್ಲಿ ಆಯಿಲ್ ಪಂಪ್ ತೋರಿಸಿದಾಗ ಕೂಡ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಾಣುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ ಕಾಣುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಹಾಕ್ತೀನಿ, ಒಂದು ನಿಮಿಷ, ಕೆಳಗಡೆ ಬರುತ್ತೆ ನೋಡಿ. ನಾನು ಇಲ್ಲಿ ಆಯಿಲ್ ಹಾಕಿದ್ರೆ ಅಲ್ಲಿ ಕೆಳಗಡೆ ಬರ್ತಾ ಇದೆಯಲ್ಲ, ಆ್ಯಕ್ಚುಲಿ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ ಆಯಿಲ್ ಬರುತ್ತೆ. ಇಲ್ಲಿಂದ ಆಯಿಲ್ ಬಂದ ಮೇಲೆ ಇಲ್ಲಿ ನೋಡಿ, ಈ ಸ್ಟಡಿನ ಮುಖಾಂತರ ಮತ್ತೆ ಮೇಲೆ ಹೋಗುತ್ತೆ ಆಯಿಲು. ಓಕೆನಾ? ಬಟ್ ಇಲ್ಲಿ ಮೇಲೆ ಹೋಗ್ಬೇಕಾರೆ ಬಟ್ ಇದು ಒಂದು ಲೈನು ಹೆಡ್ಡಿಗೆ ಹೋಗುತ್ತೆ. ಬಟ್ ಇನ್ನೊಂದು ಲೈನ್ ಏನಪ್ಪ ಅಂದರೆ ಏನಾಗಂದರೆ ಇಲ್ಲಿ ಒಳಗಡೆ ಕ್ರ್ಯಾಂಕ್ ಶಾಫ್ಟಿಗೆ ಹೋಗಿ ಕ್ರ್ಯಾಂಕ್ ಶಾಫ್ಟಿಂದ ಮತ್ತೆ ಬೋರ್ಗೆ ಬರುತ್ತೆ, ಗೊತ್ತಾಯ್ತಾ? ಬಟ್ ಅದಕ್ಕೆ ನಾನು ಯಾವ ಥರ ಚೆಕ್ ಮಾಡಬೇಕು ಅಂದರೆ ಅದು ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳಬೇಕಂದ್ರೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು, ಯಾಕಂದರೆ ನೀವು ಇಂಜಿನ್ ಅಸೆಂಬ್ಲಿ ಮಾಡಿದಾಗ ಅದು ಚೆಕ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಹೋಲ್ ಇದೆ, ಕರೆಕ್ಟ್ ಅಲ್ವಾ? ಇದು ಹೊಸ ಆಯಿಲ್ ಕ್ಯಾನು. ನೋಡಿ, ಹೊಸ ಆಯಿಲ್ನ ಇದೆಲ್ಲ ಹೊಸ ಆಯಿಲ್ ತೊಗೊಳ್ಳಿ. ಹೊಸ ಆಯಿಲ್ನ ಇಲ್ಲಿ ಇಟ್ಬಿಡಿ, ಆಯಿಲ್ ಕ್ಯಾನಲ್ಲಿ ಇಟ್ಬಿಡಿ. ಇಲ್ಲಿ ನೋಡಿ ಕರೆಕ್ಟಾಗಿ ಕ್ಲೀನಾಗಿ ನಿಮಗೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಸೈಡಲ್ಲಿ ನೋಡಿ, ನಾನು ಹಾಕೋ ಆಯಿಲು ನಿಮಗೆ ಅಲ್ಲಿ ಬರುತ್ತೆ. ಕಾಣ್ತಾ ಇದೆಯಾ? ಅಲ್ಲಿ ನೋಡಿ ಆಯಿಲ್ ಬರ್ತಾಯಿದೆಯಾ? ನಾನು ಹಿಂಗೆ ತಿರುಗಿಸಿದ್ರೆ ನೋಡಿ, ತಿರುಗಿಸಿದ್ರೆ ಆಯಿಲ್ ಬರ್ತಾಯಿದೆಯಾ? ಗೊತ್ತಾಗ್ತದಾ? ನಂಗೆ ತಿರುಗಿಸ್ತೀನಿ ನೋಡಿ, ಆಯಿಲ್ ಬರ್ತಾಯಿದೆಯಲ್ಲ. ಓಕೆ, ಇದು ಆಯಿಲು ಹಿಂಗೆ ಬರ್ತಾ ಇರ್ತದೆ. ಓಕೆ, ಈ ಆಯಿಲ್ನ ಏನಕ್ಕೆ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ಅಂದರೆ ಈ ಆಯಿಲ್ ನಿಮಗೆ ಬಂದ್ಬಿಟ್ಟು ಇಂಜಿನ್ ಬೇರಿಂಗ್ ಹೋಗಿ ಸಪ್ಲೈ ಆಗುತ್ತೆ. ಪ್ಲಸ್ ಇಂಜಿನ್ ಬೇರಿಂಗ್ ಹೋದಾಗ ಕೂಡ ಇಂಜಿನ್ ಬೇರಿಂಗ್ ಮಾತ್ರ ಹೋಗೋದಂತಲ್ಲ, ಇಂಜಿನ್ ಬೇರಿಂಗ್ ಆಗಿದ ತಕ್ಷಣ ಇಂಜಿನ್ ಬೇರಿಂಗಿಂದ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ ಕ್ಯಾಂಟಿಂಗ್ ನಾಡ್ ಸಪ್ಲೈ ಆಗಿಬಿಟ್ಟು ನಮಗೆ ಇಲ್ಲಿ ನೋಡಿ, ಇಲ್ಲಿಂದ ನಿಮಗೆ ಆಯಿಲು ಸ್ಪ್ರೇ ಆಗುತ್ತೆ. ಎಲ್ಲಾಗುತ್ತೆ? ಇಲ್ಲಿ ಸ್ಪ್ರೇ ಆಗುತ್ತೆ. ಇಲ್ಲಿ ನಿಮಗೆ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಗ್ಯಾಪ್ ಕೊಟ್ಟಿದ್ದಾರೆ, ಗೊತ್ತಾಗುತ್ತಾ? ಒಂದು ನಿಮಿಷ ತೋರಿಸ್ತೀನಿ ನಿಮಗೆ, ಒಂದೇ ನಿಮಿಷ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಕಾಣ್ತಾ ಇದೆಯಲ್ಲ ನೋಡಿ, ಅದೇ ಥರ 2 ಕಡೆ ಗ್ಯಾಪ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇವಾಗ ಹೊಸ ಗಾಡಿಯಲ್ಲಿ BS6 ಎಲ್ಲ ಒಂದು ಜೆಟ್ ಥರ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಬಟ್ ಆದರೆ ಅದೇ ಥರ ಕೆಲಸನೇ ಇಲ್ಲಿ. ಬಟ್ ನಿಮಗೆ ಜೆಟ್ ಥರನೇ ಇದು ಕ್ಯಾಂಟಿಂಗ್ ರೋಡಲ್ಲಿ ನಿಮಗೆ ಸ್ಲೈಡ್ ಕಟ್ ಮಾಡಿ ಬಿಟ್ಟಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕರೆಕ್ಟಾಗಿ ಅದು ಇಂಜಿನ್ ರನ್ ಮಾಡಿದಾಗ ಆ ಪ್ರೆಷರ್ ಇಲ್ಲಿಂದ ಇರೋ ಆಯಿಲು ನೋಡಿ, ಇಲ್ಲಿರೋ ಪ್ರೆಷರ್ ಕರೆಕ್ಟಾಗಿ ಆಯಿಲ್ ಬಂದು ಕರೆಕ್ಟಾಗಿ ನಮಗಿರೋಂಥ ಪಿಸ್ಟನ್ ಹಂಗೆ ಇಟ್ಟಿರ್ತೀವಿ ಅಂದ್ಕೊಳ್ಳಿ. ಎಕ್ಸಾಂಪಲು, ಈ ಪಿಸ್ಟನ್ ಹಿಂಗೆ ಇಟ್ಟಿರ್ತೀವಲ್ಲ, ಕರೆಕ್ಟಾಗಿ ಪಿಸ್ಟನ್ ಇಟ್ಟಾಗ ಕರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಆಯಿಲ್ ಹೊಡಿತದೆ. ಇಲ್ಲಿ ಆಯಿಲ್ ಹೊಡಿತದೆ. ಇಲ್ಲಿ ಹೊಡೆದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಈ ಹೋಲ್ಗಳೆಲ್ಲ ಇದೆಲ್ಲ, ಈ ಹೋಲಲ್ಲೇ ಹಾಕ್ತಾ ಇರ್ತದೆ. ಆ್ಯಕ್ಚುಲಿ ಆಯಿಲ್ ಹಿಂಗೆ ಹೊಡಿತದೆ. ಈ ಕಡೆ 2 ಕಡೆಯಿಂದ ನಿಮಗೆ ಪ್ರೆಷರಿಂದ ಆಯಿಲ್ ಹೊಡಿತಾ ಇರ್ತದೆ, ಕರೆಕ್ಟ್ ಅಲ್ಲ? 2 ಕಡೆಯಿಂದ ಪ್ರೆಷರಾಗಿ ಆಯಿಲ್ ಹೊಡಿತದೆ. ಅವಾಗ ಪಿಸ್ಟನಿಗೆ ಸಪ್ಲೈ ಆಗುತ್ತೆ. ಪಿಸ್ಟನಿಂದ ನಿಮಗೆ ಈಚೆ ಬಂದುಬಿಟ್ಟು ಇಲ್ಲಿಗೆ ಮತ್ತೆ ನಮಗೆ ಬೋರ್ಗೂ ಸಪ್ಲೈ ಆಗುತ್ತೆ, ಗೊತ್ತಾಯ್ತಾ? ಓಕೆ, ಇವಾಗ ಈ ಥರ ಸಪ್ಲೈ ಆಗುತ್ತೆ. ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಒಂದು ವೇಳೆ ಇದು ಹೋಲ್ ಮುಚ್ಚಿತ್ತಂದರೆ ನೀವು ಏನೇ ಮಾಡಿದ್ರು ಅಷ್ಟೇ, ಆಯಿಲ್ ಪಂಪ್ ಎಷ್ಟೇ ಹೊಸದು ಹಾಕಿದ್ರು ಸರಿ, ಏನೇ ಮಾಡಿದ್ರು ಸರಿನ ನಿಮಗೆ ಇಂಜಿನ್ ಸೀಸ್ ಆಗಿರುತ್ತೆ. ಯಾಕೆ ಮೇನ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ ರೈಟ್ ಸೈಡ್ ಬೇರಿಂಗು ನಾರ್ಮಲಾಗಿ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಇದಂತ ನಮಗೆ ಆಕ್ಟಿವಾದಲ್ಲಿ ಕಂಪ್ಲೇಂಟ್ಗಳು ಇರುತ್ತೆ, ಕರೆಕ್ಟ್ ಅಲ್ವಾ? ಆಕ್ಟಿವಾದಲ್ಲಿಂದ ಯಾಕೆ ರೈಟ್ ಸೈಡ್ ಬೇರಿಂಗ್ ಹೋಗುತ್ತೆ ಅಂತ ಹೇಳ್ಬೇಕಂದ್ರೆ ನಿಮಗೆ ಆ್ಯಕ್ಚುಲಿ ನಮಗೆ ಇಲ್ಲಿ ಫಿಲ್ಟರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು ಆಯಿಲ್ ಸ್ಟೇನರಿಂದ ಫಿಲ್ಟರ್ ಆಗ್ತಿದೆ. ಬಟ್ ಫಿಲ್ಟರ್ ಆಗಿ ಇಲ್ಲಿಂದ ಬರುತ್ತೆ. ಬಟ್ ಇಲ್ಲಿಂದ ಫಿಲ್ಟರ್ ಆಗಿ ಬರ್ಬೇಕಾದ್ರೆ ಬಟ್ ಇಂಜಿನ್ ಬೇರಿಂಗ್ ಹೋಗುತ್ತೆ. ಬಟ್ ಆದರೆ ನಮಗೆ ಬಂದ್ಬಿಟ್ಟು ಇದು ಹೋಗಲ್ಲ, ಕರೆಕ್ಟ್ ಅಲ್ವಾ? ಏನು ಪಿಸ್ಟನ್ ಸೀಸ್ ಆಗಲ್ಲ, ಇಂಜಿನ್ ಬೇರಿಂಗ್ ಮಾತ್ರ ಹೋಗುತ್ತೆ. ಯಾಕಂದರೆ ಇಂಜಿನ್ ಬೇರಿಂಗ್ ಹೋಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಡೆಸ್ಟ್ಗಳು, ಅಂದರೆ ಕಣ್ಣಿಗೆ ಗೊತ್ತಾಗ್ದಂಥ ಮೈನ್ಯೂಟ್ ಮೆಟಲ್ ಪಾಟ್ಗಳು ಏನಾದರೂ ಡೆಸ್ಟಿಗೆ ಇಷ್ಟಿತ್ತಂದರೆ ಅವಾಗೇನಾದರೆ ಬೇರಿಂಗ್ ಬೇಗ ಹೋಗುತ್ತೆ. ಓಕೆನಾ? ಅಂತ ಬೇಗ ಹೋಗುತ್ತೆ. ಯಾಕಂದರೆ ಎಷ್ಟೇ ಫಿಲ್ಟರ್ ಮಾಡಿದ್ರು ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 100% ಫಿಲ್ಟರ್ ಆಗಲ್ಲ, ಅದರಿಂದ ಆ ಥರ ಆಗುತ್ತೆ. ಓಕೆ, ಸರಿ ಸರ್, ನೀವು ಕೇಳ್ಬೋದು, ಸರಿ ಸರ್ ಬೇರಿಂಗೇ ಹೋಗುತ್ತೆ, ಅದಕ್ಕಿಂತ ತುಂಬ ಡೆಲಿಕೇಟೆಡ್ ಐಟಮ್ ಅಲ್ಲ ಸರ್ ಇದು ನಿಮಗೆ ಬೋರು, ಬಟ್ ಅಲ್ಲಿ ಇನ್ನೂ ಸೀಸ್ ಹಾಕ್ಬೇಕಲ್ಲ ಸರ್ ಅಂತ ಕೇಳ್ಬೋದು. ಖಂಡಿತವಾಗ್ಲೂ
ಬಟ್ ಅದು ಏನು ಮಾಡುತ್ತೆ ಅಂದರೆ ಅದಕ್ಕೇನೆ ಏನಂದರೆ ಕ್ರಾಂಕ್ ಶಾಫ್ಟ್ ಒಳಗಡೆ ನಿಮ್ಗೆ ಆವಾಗಲೇ ತೋರಿಸೋದಕ್ಕೆ ಒಂದು ಸ್ವಲ್ಪ ಮರ್ತಿದ್ದೆ, ಬಟ್ ಕ್ರಾಂಕ್ ಶಾಫ್ಟ್ ಒಳಗಡೆ ಬಂದ್ಬಿಟ್ಟು ನಿಮಗೆ ಒಂದು ಅದೇ ಇವಾಗ ಬೇರಿಂಗ್ ಕೆಳಗಡೆ ಒಂದು ಪ್ಲೇಟ್ ಇದೆ ಕರೆಕ್ಟ್ ಅಲ್ವಾ, ಆ ಪ್ಲೇಟಲ್ಲಿ ಏನಪ್ಪ ಅಂದರೆ ಅದನ್ನು ನಿಮಗೆ ಸೆಂಟ್ರಿಫಿಕಲ್ ಫೋರ್ಸ್ ಅಂತಾರೆ, ಅದನ್ನು ಒಂಥರ ಫಿಲ್ಟ್ರು, ಆ ಫಿಲ್ಟ್ರು ನಿಮಗೆ ಫಿಲ್ಟ್ರ್ ಮಾಡುತ್ತೆ. ಆ ಫಿಲ್ಟ್ರ್ ಮಾಡಿದಾಗ ಅಷ್ಟೇ ನಿಮ್ಗೆ ಏನಾಗುತ್ತೆ ಅಂದರೆ ಫಿಲ್ಟ್ರ್ ಮಾಡಿ ಇಂಜಿನ್ ಆಯಿಲ್ನ ಒಳಗೆ ಕಳಿಸಿದಾಗ ಏನಾಗುತ್ತೆ ಅಂದರೆ ಎಷ್ಟು ಮೈನ್ಯೂಟ್ ಪಾರ್ಟನ್ನು ಅಷ್ಟು ಫಿಲ್ಟ್ರ್ ಮಾಡುತ್ತೆ. ಆವಾಗ ಅಷ್ಟೇ ನಿಮಗೆ ಕ್ರಾಂಕ್ ಶಾಫ್ಟ್ ಲೈಫು ಜಾಸ್ತಿ ಬರುತ್ತೆ ಮತ್ತು ಇಂಜಿನ್ದು ಲೈಫು ಇಂಪ್ರೂವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತಲ್ಲ. ಓಕೆ, ಇವಾಗ ಅಂತ ಇಷ್ಟೇ ವಿಷಯ ಅಂತ. ಇವಾಗ ಇಷ್ಟು ನೀವು ಕಂಪಲ್ಸರಿ ಬೋರ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಇಷ್ಟು ಮಾಡಲೇಬೇಕಾಗತ್ತೆ. ಇದಾಗಿ ಇಷ್ಟ ನೀವೇನು ಮಾಡಬೇಕು ನೋಡಿ, ಈಗ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಆಯಿಲ್ ಹಾಕೊಂಡು ಇದು ಕನ್ಫರ್ಮೇಷನ್ ಮಾಡಬೇಕು. ಇನ್ಲೆಟ್ಟು ಮೇಲೆ ಬರಬೇಕು. ಮತ್ತೆ ಒಂದು ಒಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾಪ್ನ ಇಟ್ಕೊಳ್ಳಿ ಅಂತ. ಇನ್ಲೆಟ್ ಮೇಲೆ ಬರಬೇಕು, ಇನ್ನೊಂದ ಓಕೆ ನೋಡಿ. ಈಗ ಪಿನ್ ಕುತ್ಕೊಂಡು ಮತ್ತು ಏನಂದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಲಾಕ್ ಆಗ್ಬೇಕಾದ್ರೆ ಒಂದು ಬಟ್ಟೆ ಇಟ್ಟು ಲಾಕ್ ಮಾಡಿ. ಇಲ್ಲ ಸರ್ ಪರವಾಗಿಲ್ಲ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತೆಲ್ಲ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಬಟ್ ಏನಂದರೆ ಆಗಲ್ಲ, ಬಟ್ ಕೆಲವು ಟೈಮ್ ಆದಾಗ ಏನಾಗುತ್ತೆ ಅಂದರೆ ಮತ್ತೆ ಎಲ್ಲರೂ ಎರಡೆರಡು ಸತಿ ಬಿಚ್ಚಬೇಕಾಗತ್ತೆ, ಕರೆಕ್ಟ್ ಅಲ್ವಾ ಅಂದ. ಇವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟು ಇದನ್ನು ಲಾಕ್ ಹಾಕ್ಬೇಕು, ಕರೆಕ್ಟ್ ಅಲ್ವಾ. ಏನು ಮಾಡಬೇಕು ಇವಾಗ ನಾವು ಲಾಕ್ ಹಾಕ್ತೀವಿ. ಓಕೆ, ಇವಾಗ ಆ ಕಡೆ ಫಸ್ಟ್ ಹಾಕ್ಬಿಟ್ಟಿದ್ವಿ, ಇವಾಗ ರೈಟ್ ಸೈಡ್ ಇರುತ್ತೆ ಲಾಕ್ ಹಾಕ್ತೀವಿ. ಈ ಲಾಕ್ ಹಾಕ್ಬೇಕಾದ್ರೆ ಅಷ್ಟೇ. ಓಕೆ, ಹಿಂಗೆ ಇಟ್ಕೊಳ್ಳಿ. ಓಕೆ, ಸ್ವಲ್ಪ ಹಿಂಗೆ ಗ್ಯಾಪ್ ಇಟ್ಕೊಂಡು ಏನಿಲ್ಲ, ಭಾಳ ಸಿಂಪಲು, ಲೈಟಾಗಿ ಚಿಕ್ಕದು ಕನೆಕ್ಟರ್ ಇರಲಿ. ಓಕೆ ನೋಡಿ, ಹಿಂಗೆ ಕುತ್ಕೊಂಡ್ಬಿಡ್ದು. ಇದಾಗಿ ಇಷ್ಟ ನೋಡಿ, ಹಿಂಗೆ ರೊಟೇಟ್ ಮಾಡಿ. ಓಕೆ, ಇಲ್ಲಿ ನೋಡಿ ಗೊತ್ತಾಗ್ತದಾ, ಇಲ್ಲಿ ಮೇಲೆ ಹೋಗಿದೆ ಕಟ್ಟಿಂಗ್, ಇಲ್ಲಿದೆ. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಇರಬಾರ್ದು ಕಟ್ಟಿಂಗ್ಸು. ಓಕೆನಾ, ಇದು ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಇದಾಗಿಷ್ಟ ಬಟ್ಟೆನ ತೆಗೆದುಬಿಡಿ ಈಚಕ್ಕೆ ಅಂದ. ಬಟ್ಟೆ ತೆಗೆದಿದ್ದೀರಾ, ಇವಾಗ ರಿಂಗ್ಸು ಕನ್ಫರ್ಮ್ ಇದೆಯಲ್ಲ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ನೀವು ಏನಂದರೆ ಈ ರಿಂಗ್ಗಳು ಇದು ಕೆಳಗಡೆ ಇರೋದು ರಿಂಗ್ಗಳು ಎರಡು ನೋಡಿ, ಇದಕ್ಕೆ ಚೇಂಜ್ ಮ್ಯಾಚ್ ಮಾಡಿ, ಇದಕ್ಕೆ ಇದು ಮ್ಯಾಚ್ ಮಾಡಿ. ನೆಕ್ಸ್ಟ್ ನೋಡಿ ಟಾಪ್ 2 ರಿಂಗ್ ಇದೆಲ್ಲ, ಟಾಪ್ 2 ರಿಂಗ್ ಇಲ್ಲ, ಇಲ್ಲಿ ಈ ರಿಂಗು ನೋಡಿ, ಈ ರಿಂಗ್ ಇದಕ್ಕೆ ಮ್ಯಾಚ್ ಮಾಡಿ. ಇಲ್ಲಿ ನೋಡಿ, ಈ ರಿಂಗು ಇದಕ್ಕೆ ಮ್ಯಾಚ್ ಮಾಡಿ ಕರೆಕ್ಟಾಗಿ ಟಾಪ್ 1ಗೆ. ಇದಕ್ಕೆ ಓಕೆನಾ, 1 2 3 4 ಕರೆಕ್ಟಾಗಿ ಆಯಿತಾ. 4ಗೆ ನಾವು ರಿಂಗ್ಸ್ನ ಮ್ಯಾಚ್ ಮಾಡಿಬಿಟ್ಟಿದ್ದೀವಿ, ಕರೆಕ್ಟ್ ಅಲ್ವಾ, ಇಷ್ಟೇನಿಂದ. ಓಕೆ, ಇವಾಗ ಏನು ಮಾಡ್ಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಬೋರ್ ಗ್ಯಾಸ್ಕೆಟ್ನ ಹಾಕಬೇಕು. ಇಷ್ಟೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಬೋರ್ ಗ್ಯಾಸ್ಕೆಟ್ ಹಾಕಬೇಕು. ಓಕೆನಾ, ಈ ಬೋರ್ ಗ್ಯಾಸ್ಕೆಟ್ ಹಾಕ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಹೇಳ್ಬೇಕಾರೆ ನೋಡಿ, ಇಲ್ಲೊಂದು ಕಟ್ಟಿಂಗ್ ಇದೆ, ಇಲ್ಲೊಂದು ಕಟ್ಟಿಂಗ್ ಇದೆ, ಕರೆಕ್ಟ್ ಅಲ್ವಾ. ಬಟ್ ಇದು ಕಟ್ಟಿಂಗ್ ಹೆಂಗಿದೆ ಅಂದರೆ ನೋಡಿ, ಇದು ಬಂದು ಇಲ್ಲಿಗೆ ಮ್ಯಾಚ್ ಆಗುತ್ತೆ, ಈ ಹೋಲ್ ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಏನಿಲ್ಲ ನೋಡಿ, ಹಿಂಗೆ ಹಾಕಿ. ಯಾವುದೇ ಕಾರಣಕ್ಕೂ ಒರಿಜಿನಲ್ ಗ್ಯಾಸ್ಕೆಟ್ಗಳನ್ನ ಹಾಕಿ, ಆವಾಗಷ್ಟೇ ನಿಮಗೆ ಪ್ರಾಬ್ಲಮ್ಗಳು ಬರೋಲ್ಲ, ಬೇಡಿರೋ ಪ್ರಾಬ್ಲಮ್ಗಳು ಖಂಡಿತಗಳು ಬರೋಲ್ಲ. ಓಕೆ ಫ್ರೆಂಡ್ಸ್, ಓಕೆ ಹಿಂಗೆ ಹಾಕಿ ಹಿಂಗೆ ಕುಂಡಿಸ್ಬೇಡಿ. ನೆಕ್ಸ್ಟ್ 2 ಡೌಲ್ ಪಿನ್ ಬರುತ್ತೆ. ಓಕೆನಾ, 2 ಡೌಲ್ ಪಿನ್ ನಿಮಗೆ 2 ಝೋನು ಈ ಸೈಡ್ ಅಷ್ಟೇ ಬರುತ್ತೆ. ಯಾವ ಸೈಡಲ್ಲಿ ಬರುತ್ತೆ ನಿಮಗೆ ಟೈಮಿಂಗ್ ಚೇಂಜ್ ಕುತ್ಕೊಳ್ಳುತ್ತಲ್ಲ ಆ ಸೈಡಲ್ಲಿ ಅಷ್ಟೇ ಬರುತ್ತೆ. ಓಕೆನಾ ಅಂತ ಏನಿಲ್ಲ, ಹೇಗೆ ಹಾಕ್ಬಿಡಿ. ಓಕೆ ಫ್ರೆಂಡ್ಸ್, ಇಷ್ಟಾಯಿತು. ಓಕೆ, ಇಷ್ಟೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಆಯಿಲ್ ಹಾಕ್ಬೇಕು, ಕರೆಕ್ಟ್ ಅಲ್ವಾ. ಏನಂದರೆ ಫಸ್ಟ್ ಇಲ್ಲಿ ನೋಡಿ, ನಾನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀವಲ್ಲ, ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಹಿಂಗೆ ರೊಟೇಟ್ ಮಾಡಿ 360 ಡಿಗ್ರಿ. ಓಕೆನಾ, ಅಂದರೆ ಎಲ್ಲ ಕಡೆನೂ ಆಯಿಲ್ ರೊಟೇಟ್ ಆಗಿದೆ, ಗೊತ್ತಾಗ್ತಾಯಿದೆ ಫ್ರೆಂಡ್ಸ್. ಓಕೆ ಅಂತ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಹಾಕಬೇಕು. ಓಕೆ, ಇಲ್ಲಿ ನೀವು ಆಯಿಲ್ ಹಾಕಬೇಕು. ಓಕೆ, ಹಿಂಗೆ ಹಾಕ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಇವಾಗ ಇದು ಹಾಕ್ಬೇಕಾದ್ರೆ ಏನಿಲ್ಲ, ಕನ್ಫ್ಯೂಷನ್ ಏನಿಲ್ಲ. ಇಲ್ಲಿ ನೋಡಿ, ಈ ಹೋಲ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಆಯಿಲ್ ಯಾವ ಥರ ಮ್ಯಾಚ್ ಆಗುತ್ತೆ ಅಂದರೆ ನೋಡಿ, ಈ ಹೋಲು ಇಲ್ಲಿ ನೋಡಿ, ಇಲ್ಲಿದೆಲ್ಲ ಈ ಹೋಲ್ ಇಲ್ಲಿಗೆ ಮ್ಯಾಚ್ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿಂದ ಆಯಿಲ್ ಹಿಂಗೆ ಬರ್ತಾ ಇರ್ತದೆ. ಓಕೆ, ಇಲ್ಲಿ ಬಂದಿದ್ದ ಈ ಹೋಲ್ ಸೆಂಟ್ರ್ ಹೋಲ್ ಇಲ್ಲಿಗೆ ಮ್ಯಾಚ್ ಆಗುತ್ತೆ, ಆವಾಗ ಆಯಿಲ್ ಒಳಗೆ ಹೋಗುತ್ತೆ, ಅಲ್ಲಿಂದ ನಿಮಗೆ ಪಿಸ್ಟನ್ಗೆ ಬರುತ್ತೆ. ಪ್ಲಸ್ ಇಲ್ಲಿ ನೋಡಿ, ಈ ಹೋಲ್ ಕಂಟಿನ್ಯೂ ಇಲ್ಲಿ ಬರುತ್ತೆ, ಅಂದರೆ ಈ ಮೇಲೆ ಈ ಸ್ಟೆಡ್ಗೆ ಬರುತ್ತೆ, ಅಂದರೆ ಇಲ್ಲಿಂದ ಬರೋ ಆಯಿಲು ಮತ್ತು ಇಲ್ಲಿ ಬಂದು ಇಲ್ಲಿಂದ ಮೇಲೆಯಿಂದ ನಿಮಗೆ ಹೆಡ್ಗೆ ಸಪ್ಲೈ ಆಗುತ್ತೆ. ಅದು ನಿಮಗೆ ಫೈನಲಾಗಿ ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಓಕೆ ಇವಾಗ ನೋಡಿ, ಇವಾಗ ಆಯ್ತಲ್ಲ, ಏನಿಲ್ಲ ಹಿಂಗೆ ಕೊಂಡಿಸ್ಕೊಳ್ಳಿ 4 ಸ್ಟೆಡ್ಡಲ್ಲಿ ನೋಡಿ. ಇದನ್ನು ಹಿಂಗೆ ಇಟ್ಕೊಳ್ಳಿ, ಏನಿಲ್ಲ ಸಿಂಪಲಾಗಿ ನೀವು ಏನಿಲ್ಲ ಕೆಳಗಡೆ ಹಿಂಗೆ ಇಟ್ಕೊಂಡು ಲೈಟಾಗಿ ಹಿಂಗೆ ಶೇಕ್ ಮಾಡಿದ್ರೆ ಸಾಕು, ಕುತ್ಕೊಳ್ಳುತ್ತೆ, ಬೇರೆ ಏನಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ. ಇದಕ್ಕೆ ನೀವು ಬೇರೆ ಕಷ್ಟಪಡೋಂಥದ್ದು ಏನಿಲ್ಲ, ಲೈಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಂಡಿಸಿದ್ರೆ ಸಾಕು ನೋಡಿ, ಹಿಂಗೆ ಕುತ್ಕೊಂಡ್ಬಿಡುತ್ತೆ. ಓಕೆ ಫ್ರೆಂಡ್ಸ್,
ಓಕೆ ನೋಡಿ ಇವಾಗ ಆಯಿತು. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಇವಾಗ ಆಯ್ತಲ್ಲ ಇಷ್ಟೇ ಕೆಲಸ. ಈ ಫ್ಯಾನ್ ಹಾಕ್ಕೊಳ್ಳಿ. ಹಿಂಗೆ ಫ್ಯಾನ್ ಹಾಕ್ಕೊಂಡು ನೀವು ಬನ್ನಿ ಈ ಕಡೆಗೆ, ಹಿಂಗೆ ರೊಟೇಟ್ ಮಾಡಿ. ರೊಟೇಟ್ ಮಾಡಿದಾಗ ನೋಡಿ ಈ ಥರನೇ ಇಂಜಿನ್ ನಿಮಗೆ ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. ಓಕೆನಾ, ಈ ಥರ ರೊಟೇಟ್ ಆಗ್ತಾ ಇರ್ತದೆ. ಬಟ್ ಹಿಂಗೆ ಪಿಸ್ಟನ್ ಹಿಂಗೆ ಟಿ ಡಿ ಸಿಯಲ್ಲಿ ಹಿಂಗಂದರೆ ಫುಲ್ ಟಾಪ್ ಡೆಡ್ ಸೆಂಟರ್ನ ಪಿಸ್ಟನ್ ಹಂಗೆ ಇಟ್ಟಿದ ಮೇಲೆ ನಿಮಗೇನು ತಿಳ್ಕೊಬೇಕಂದ್ರೆ ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಹಿಂಗೆ ಇಟ್ಕೊಂಡು ಕನ್ಫರ್ಮೇಷನ್ ಏನು ಮಾಡ್ಬೇಕಂದ್ರೆ ನಿಮಗೆ ಇನ್ನು ಮೇಲೆ ಇದೆಯಾ ಅಂತ ಕನ್ಫರ್ಮೇಷನ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಕನ್ಫ್ಯೂಷನ್ ಆಗೋದು ವಿಷಯ ಏನಂದರೆ ಈ KWP ಅಂತ ವರ್ಡ್ಸ್ ನೋಡ್ಕೊಂಡು ತುಂಬ ಜನ ಉಲ್ಟಾಕ್ಬಿಟ್ಟಿದ್ರೆ ದಯವಿಟ್ಟು ಹಂಗೆ ಮಾಡಬೇಡಿ. ಆ KW ಈ ಹೆಸರನ್ನ ಮರೆತುಬಿಡಿ. ಹಿನ್ನು ಅನ್ನೋದು ನಿಮಗೆ ಮೇಲೆ ಬರಬೇಕು. ಬಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಅದೇ ಬೇರೆ ಕೆಲವು ಗಾಡಿಗಳು ಏನು ಮಾಡ್ತಾರೆ ಅಂದರೆ RMR ಕೊಟ್ಟಿರ್ತಾರೆ. ಇವು ನಾರ್ಮಲಾಗಿ 2 ಸ್ಟೋಕಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ RMR ಕಂಪಲ್ಸರಿ ಕೊಟ್ಟಿರ್ತಾರೆ. ಓಕೆನಾ ಅಂತ. ಓಕೆ, ಇಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ಓಕೆ, ಇವಾಗ ಇದ್ರದ್ದು ಆಯಿತು. ಇದ್ರ ಬಗ್ಗೆ ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ. ಸ್ಟೋಕ್ ಅಂದರೆ ಬೋರ್ ಅಂದರೆ ಏನಂದರೆ ಇದ್ರ ಡಯಾಮೀಟರ್ ಹೇಳಿದ್ವಿ. ಸ್ಟೋಕ್ ಅಂದರೆ ಏನಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಕೆಳಗಡೆಯಿಂದ ಈ ಲೆಂತ್ ಇದೆಲ್ಲ, ಈ ಲೆಂತನೇ ನಿಮಗೆ ಸ್ಟೋಕ್ ಲೆಂತ್ ಅಂತಾರೆ ಆ್ಯಕ್ಚುಲಿ. ಇವಾಗ ಪಿಸ್ಟನ್ ಕೆಳಗಡೆ ಹೋಯಿತು, ಇಲ್ಲಿಂದ ಇಲ್ಲಿ ಏನು ಹೈಟ್ ಇದೆಯಲ್ಲ ಇದನ್ನೇ ಸ್ಟೋಕ್ ಲೆಂತ್ ಅಂತಾರೆ. ಆ್ಯಕ್ಚುಲಿ 110ಗೆ ಬಂದು ನಿಮಗೆ 55 mm ಬರುತ್ತೆ. ಡಯಾಮೀಟರ್ ಪಿಸ್ಟನ್ ಬಂದು 50 mm ಬರುತ್ತೆ. ಬಟ್ ಇದು ಬಂದುಬಿಟ್ಟು 110 cc ಆಗುತ್ತೆ. ಬಟ್ ಇವಾಗ ನೋಡಿದ್ರೆ ನಿಮಗೆ 111 cc ಗಾಡಿ ಆಗುತ್ತೆ. ಇದು 111 cc ಗಾಡಿ ಆಗುತ್ತೆ. ಬಟ್ ಅದರಿಂದ ನಿಮ್ಗೆ ಏನಾದರೂ ಪಿಕಪ್ಪು ಇಂಪ್ರೂವ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಖಂಡಿತ ಮೈಲೇಜ್ ಏನು ಡ್ರಾಪ್ ಆಗೋಲ್ಲ ನಿಮಗೆ. ಓಕೆ ಫ್ರೆಂಡ್ಸ್, ಓಕೆ ಅಂತ ಫಸ್ಟ್ ನಿಮಗೆ ಒಂದು ಹೇಳ್ಬಿಡ್ತೀನಿ ನೋಡಿ. ಇವಾಗ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ಟಾಪ್ ಡೆಡ್ ಸೆಂಟರ್ ಅಂದರೆ TDC ಅಂತ ಹೇಳ್ತಾರೆ. ನೆಕ್ಸ್ಟ್ ಅಂದರೆ ಕೆಳಗಡೆ ಪಿಸ್ಟನ್ ಇರುತ್ತಲ್ಲ ಇದನ್ನು BDC ಅಂದರೆ ಬಾಟಮ್ ಡೆಡ್ ಸೆಂಟರ್ ಅಂದರೆ BDC ಏನಂದರೆ ಕೆಳಗಡೆ, ಅದಕ್ಕೆ ಕೆಳಗಡೆ ಪಿಸ್ಟನ್ ಹೋಗಲ್ಲ. ಮೇಲೆ ಅಂತಂದರೆ TDC ಅಂದರೆ ಏನಂದರೆ ಅದಕ್ಕೂ ಮೇಲೆ ಪಿಸ್ಟನ್ ಹೋಗಲ್ಲ ಅನ್ನೋದನ್ನೇ ಇದಿರುತ್ತೆ. ಬಟ್ ಇದು 4 ಸ್ಟೋಕ್ ಕೆಲಸ ಮಾಡೋದು. ಅದು ಏನಂದರೆ ಇವಾಗ ನೋಡಿ ಫಸ್ಟ್ ಇದಿರುತ್ತೆ, ಇದು ಬಂದು ಸೆಕ್ಷನ್ ಸ್ಟೋಕ್ ಅಂದರೆ ಮೇಲಿಂದ ಕೆಳಗಡೆ ಹೋಗುತ್ತೆ. ಇದನ್ನು ನಿಮಗೆ ಸೆಕ್ಷನ್ ಸ್ಟೋಕ್ ಅಂತಾರೆ. ಓಕೆ, ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಇನ್ಲೆಟ್ ವ್ಯಾಲ್ಯೂ ಓಪನ್ ಇರುತ್ತೆ, ಪೆಟ್ರೋಲ್ ಒಳಗೆ ಹೋಗ್ತಾ ಇರ್ತದೆ. ಇದು ಸೆಕ್ಷನ್ ಸ್ಟೋಕ್ ಅಂತ. ನೆಕ್ಸ್ಟ್ ಕೆಳಗಡೆಯಿಂದ ಇವಾಗ ಮೇಲೆ ಮತ್ತೆ ಒಂದು ಸತಿ ಪಿಸ್ಟನ್ ಮೇಲೆ ಹೋಗ್ತಾ ಇರ್ತದೆ. ಇದೇನಪ್ಪ ಅಂದರೆ ನಿಮಗೆ ಇವಾಗ ಕಂಪ್ರೆಸರ್ ಸ್ಟೋಕ್ ಅಂತಾರೆ. ಏನಲ್ಲಿ ಇವಾಗ ಕಂಪ್ರೆಸರ್ ಸ್ಟೋಕ್ ಅಂತ ಆಯಿತು ಇಂದ. ಅಂದರೆ ಅಲ್ಲಿಂದ ಈ ಟೈಮ್ನಲ್ಲಿ ಏನಂತಂದರೆ ನೀವು ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೆ 2 ವಾಲ್ಸ್ಗಳು ಕ್ಲೋಸ್ಗಳು ಇರುತ್ತೆ ಅಂತ. ಇವಾಗ ಮೇಲಿಂದ ಕೆಳಗಡೆ ಹೋಗ್ಬೇಕಾದ್ರೆ ಕೂಡ ವಾಲ್ಸ್ ಕ್ಲೋಸ್ ಇರುತ್ತೆ. ಇದನ್ನು ಏನು ಮಾಡ್ತಾರೆ ಅಂದರೆ ಇವಾಗ ನಿಮಗೆ ಕರೆಕ್ಟಾಗಿ ಇವಾಗ 3ನೇ ರೌಂಡು ರೊಟೇಟ್ ಆಗ್ಬೇಕಾದ್ರೆ ಪವರ್ ಸ್ಟ್ರೋಕ್ ಅಂದರೆ ಕರೆಕ್ಟಾಗಿ ಕರೆಂಟ್ ಸ್ಪೈರ್ ಆಗುತ್ತೆ, ಆವಾಗ ಅಂಟ್ಕೊಳ್ಳುತ್ತೆ, ಆವಾಗ ನಿಮಗೆ ಪಿಸ್ಟನ್ ಹಿಂಗೆ ಹೋಗ್ತಾ ಇರ್ತದೆ ಅಂತ. ಓಕೆ, ಪವರ್ ಸ್ಟ್ರೋಕ್ ಆಯಿತು. ಇವಾಗ ಆಯಿತು 4ನೇದು ಅಂದರೆ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು.